ಅವಕಾಳಿ ಮಳಿ ಕಾಲಾಗ ಒಂದ್ ಸ್ವಲ್ಪ ಹಸಿಯಾಗಿ ಹೇಳಿ ಒಣ ಕಸಿದ ನೋಡ. ಹೇಳ್ರಿ ಎಲ್ಲಿ ಹೋಗಿದ್ರಿ? ಹೊರಗೆ ಹೋಗಿದ್ರೇನ್ರಿ? ಹೊರಗೆ ಹೋಗಲ್ಲೇಕ ಒಳಗೆ ಹೋಗಲ್ಲೇಕ ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರ ಒಂದ್ ವಿಷಯ ಮಾತಾಡೋದು ಏನ್ ಹೇಳ್ರಿ? ನೋಡ್ ಗೀತಾ, ಸುತ್ತಿ ಬಳಸಿ ಮಾತಾಡೋದು ನನಗೆ ಬರಂಗಿಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸುತ್ತಿ ಬಳಸಿ ವಿಷಯಕ್ಕ ಏನ್ ಹೇಳ್ರಿ? ಹಂಗ್ಯಾಕ್ ಮಾತಾಡತ್ತೀರಿ? ಏನ್ ಹೇಳಕ್ ಏನೈತಿ ಗೀತಾ, ನಿಮ್ಮ ಅಪ್ಪನ್ ನೋಡಿದ್ರ ಸಾಕ್ ನನಗೆ ಆಸ್ತಿ ಬಿದ್ದೈತಿ. ಇಲ್ಲಿ ನಮಗ್ ನೋಡಿದ್ರೆ ಯಾವ ಪರಿಸ್ಥಿತಿ ಒಳಗದೆ ಅನ್ನೋದು ನಿನಗೂ ಗೊತ್ತಿದ್ದು ಐತಲ್ಲ. ಒಂದಿದ್ರು ಒಂದಿಲ್ಲ ಅಂದಾಗ ಅದಕ್ಕ ನಿಮ್ಮ ಅಪ್ಪ ಹೋಗಿ ಅವ್ರ ಮನೆ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಮಾಡ್ಕೊಂಡು ಬಂದ್ಬಿಡಲ್ಲ. ಅವ್ರ ಮನಿ ಆಸ್ತಿ ನನ್ನ ಹೆಸರ್ಲೆ ಹಂಗ್ಯಾಂಗ್ ಕೊಡ್ತಾರ್ರಿ? ನಂದು ಅಣ್ತಂಬ್ರತ್ತಲ್ಲ ಅದಾರ, ನನಗೆ ಹೆಂಗ್ ಕೊಡ್ತಾರ? ಮದ್ವಿ ಮಾಡ್ಕೊಟ್ರ ಆಯ್ತ್ರಿ. ಅಣ್ಣತಂಬರು ಹತ್ತಂಗ್ಯಾರು. ಏ ಗೀತಾ, ನಾಳಿಗೆ ಅದೇ ನಿಮ್ ತಮ್ಮನ ಹೆಂಡತಿ ಬಂದ್ಲಂದ್ರ ನಿನಗ ಅಲ್ಲಿ ಮನಿ ಅಂಗಳದಾಗ ನಿಂಡ್ರಿಸಿ ಮಾರಿ ಮ್ಯಾಗ ಒಂದ್ ಸರಿ ನೀರು ಉಗ್ಗಂಗಿಲ್ಲ. ಈಗ ವಿಚಾರ ಮಾಡು. ಅಣ್ಣತಂಬರು ಅತ್ತಂಗ್ಯಾರು ಎಲ್ಲ ಇದ್ದಾಗಷ್ಟ ನಮಗೇನೇನ್ ಬರ್ಬೇಕು ಅದ್ರ ಬಗ್ಗೆ ವಿಚಾರ ಮಾಡು. ಪಾಲಿಗೆ ಎಷ್ಟು ಬರ್ಬೇಕು ಅಷ್ಟು ತಗೊಂಡ ಬಾ. ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡೋಗು. ಏನ್ ಹೇಳತ್ತೀರಿ ನೀವು? ಅವ್ರ ಮನೆ ಆಸ್ತಿಗೆ ನಾ ಆಶೆ ಮಾಡ್ಲಿ? ಏನ್ ಮಾತಾಡಕತ್ತೀರಿ ನೀವು? ಅದು ಬಿಡ್ರಿ, 4 ಮಂದಿ ಏನತ್ಲಿಕ್ಕಿಲ್ಲ, ನನ್ ತಾಯಿ ತಂದೆ ಮನ್ಸಿಗೆ ಏನ್ ಆಗ್ಲಿಕ್ಕಿಲ್ಲ, ಇರೋದೊಂದೇ ತಮ್ಮ ಅದ್ರ ಮನ್ಸಿಗೆ ಏನ್ ಆಗ್ಲಿಕ್ಕಿಲ್ಲ. ನೀವ್ ಏನ್ ಮಾತಾಡತ್ತೀರಿ? ಇದೆಲ್ಲ ಆಸ್ತಿ ಅಂತಸ್ತ ಅನ್ಕೋತು ನನ್ನ ಕೈಲಿ ಆಗಲ್ರಿಪ್ಪ ಇದೆಲ್ಲ. ಹುಚ್ಚಿ, ನೀನ ಹಿಂಗ ಆಗಲ್ಲ ಅನ್ಕೋತ್ ಕೂತ್ರ ಹೆಂಗ? ನಾಳೆಗೆ ಏನಾರ ನಿಮ್ ತಮ್ಮನ ಹೆಂಡತಿ ಬಂದ್ಲಂದ್ರ ನಾಯಿ ಸಿಗೋ ಕಿಮ್ಮತ್ತು ನೀನು ಸಿಗಂಗಿಲ್ಲ. ವಿಚಾರ ಮಾಡ, ವಿಚಾರ ಮಾಡು. ಇಲ್ಲ, ನಾಯಿಗೆ ನರಿಗೆ ಕಿಮ್ಮತ್ ಕೊಡ್ಲಾಕ ನಾ ನನ್ ಗಂಡ ಮನ್ಯಾಗಿದ್ದೀನಲ್ರಿ. ತವ್ರ ಮನೆ ಆಸ್ತಿಗೆ ನೀವ್ಯಾಗ ಆಸೆ ಮಾಡತ್ತೀರಿ? ನಿನ್ನ ತವ್ರ ಮನೆಯ ಆಸ್ತಿ ನೀ ಆಸೆ ಮಾಡಬೇಡ. ನಮಗ್ ಬೇಕಾಗಿತ್ತು ಆಸ್ತಿ ಅಂತಸ್ತಿಗೆ ಏನೂ ಇಲ್ಲಲ್ಲ. ಏನೋ ಹೆಂಡತಿ ತವ್ರ ಮನೆಯವರು ಜಗ್ಗಿ ಆಹಾರ ಅನ್ನೋ ಒಂದೇ ಒಂದು ಮಾತಿಗಾಗಿ ನಿನಗನಾಗ್ತೀನಿ. ಯಾಕೋ ನಿನ್ ಮನಸ್ಸಿಗೂ ಸಮಾಧಾನ ಇಲ್ಲ ಬಿಡು. ನಿನಗಾಡು ಚಲೋ ಇರೋದು ನಿನಗ ಇಷ್ಟ ಇದ್ದಂಗಿಲ್ಲ, ನಾನ ಚಲೋ ಇಲ್ಲ ಅಂದ್ಮ್ಯಾಗ ನೀರ ಏನ್ ನನ್ ಜೋಡಿ ಚಂದಾಗಿರ್ತಿ. ನಂದು ನಿಂದು ಸಂಸಾರ ಹೊಯ್ಕೋ ಬಡ್ಕೋನ ಹಟ್ಟಂಗ್ ಕಾಣ್ತೈತಿ. ವಿಚಾರ ಮಾಡಿ ನೀನ. ಗೀತಾ, ನೀ ಹಿಂಗ ತಲೆ ಅಲ್ಲಾಡಿಸ್ ಕೂತ್ಕೊಂಡ್ರು ಬೇಡ. ನಿನಗ ಗಂಡ ಮನಿ ಬೇಕೋ ಇಲ್ಲ ತವ್ರ ಮನಿ ಬೇಕೋ ವಿಚಾರ ಮಾಡು. ಭಗವಂತ, ಒಂದ್ ಕಡೆ ನೋಡಿದ್ರ ತವ್ರ ಮನಿ, ಒಂದ್ ಕಡೆ ನೋಡಿದ್ರ ಗಂಡನ ಮನಿ. ನನ್ ಗಂಡ ಹೇಳೋದ್ರಾಗ ತಪ್ಪೇನೂ ಇಲ್ಲ, ನನ್ ಬಲಿ ಏನೂ ಇಲ್ಲ. ನೀ ಸ್ವಲ್ಪ ಸಹಾಯ ಮಾಡತ್ತಾನ, ಅವನಿಗೇನ್ ದುರ್ಬುದ್ಧಿ ಇಲ್ಲ ಅಂತವನು ಅಲ್ಲ ನನ್ ಗಂಡ. ಎಲ್ಲ ಅರ್ಥ ಮಾಡ್ಕೋವ. ಇದೇ ಒಂದ್ಸಲ ಕೇಳೋಣ, ಏನ್ ತಪ್ಪದ? ನನ್ ಗಂಡ ಹೇಳ್ದಂಗ ನಾ ಕೇಳಲೇಬೇಕು, ನಮ್ಮಪ್ಪ ನಾ ಹೇಳ್ದಂಗ ಕೇಳಬೇಕು. ಒಟ್ನಲ್ಲಿ ನನ್ ತವ್ರ ಮನೆ ಹಾಕಿ ನಾ ತರ್ಲೇಬೇಕು. ಗೌಡ್ತಾರ ನಮಸ್ಕಾರ ರೀ. ಗೌಡ್ತಾರ ಯಾವಾಗ ಬಂದ್ರಿ? ಇಂಥ ಬಿಸಲಾಗ ಈಗ ಬಂದ್ರಿ? ರಮಣ, ಎಲ್ಲ ಅಪ್ಪ ತಮ್ಮ ಯಾರು ಕಾಣಿಸಲಾಗ್ಯಾರ? ಎಲ್ಲ ಹೋಗ್ಯಾರ ಎಲ್ಲಾರು? ಗೌಡ್ತಾರ ಗೌಡ್ರು ಅಲ್ಲಿ ಕಡೆ ಹೊಲದ ಕಡೆ ಏನೋ ಕೆಲಸ ಅದ, ನೀರು ಉಣ್ಸಕ್ ಹೋಗ್ಯಾರಿ. ಚಿಕ್ಕ ಗೌಡ್ರ ಅನ್ನೋದ ಇಲ್ಲೆಲ್ಲ ಊರಾಗ ಕೆಲ್ಸತ್ತೆ ಹೋಗ್ಯಾರಿ. ಒಂದು ಸ್ವಲ್ಪ ಮಾತಾಡೋದು ಅಪ್ಪ ಸಂಗಡ ಬಂದಿರ, ಅಪ್ಪ ಇನ್ನ ಬಂದೇ ಇಲ್ಲ ಮೇಡಮ್. ಅಲ್ಲಿ ಕುಂದ್ರ ನೋಡ್ರಿ ಗೌಡ್ತಾರ, ಗೌಡ್ರು ಕರ್ಕೊಂಡ್ ಬರ್ತಾರ. ಆಯ್ತು, ಅಪ್ಪ ಕರ್ಕೊಂಬ ಮಾತಾಡೋದು. ಅಲ್ಲ ಕುಂದ್ರ ಕುಂದ್ರ. ರಾಮಪ್ಪ,
ಅಕ್ಕ ಬಂದಾಳಲ್ಲ. ಅಕ್ಕ ಯಾವ ಬಂದಿ ಊರಿಂದ? ಆರಾಮಿದ್ದಿ? ಮಾಮ ಆರಾಮನ? ಆರಾಮನಪ್ಪ, ನೀ ಆರಾಮಿದ್ದಿ? ಅಪ್ಪ ಹೆಂಗನ? ಅಪ್ಪ ಆರಾಮನ? ಎಲ್ಲ ಆರಾಮರ. ಆಗಳೇ ಬಂದಿದಪ್ಪ. ಯಾರು ಕಾಣಿಸ್ತಿದ್ ಮನೆ ಕಡಿ? ರಾಮಪೇಟ್ ಕಾಣಿಸ್ದ, ಅದಕ್ಕೆ ಇಲ್ಲಿ ನೆಳಿಗ್ ಬಂದ್ ಕೂತಿದ್ದ. ಯಾಕೆ ಹೋತಮ್ಮ ಹಿಡ್ ಸರಿಗೆ? ಇಲ್ಲಕ್ಕ, ನೀ ಬಾಳ ಉಸ್ಮ್ಯಾಗ ನಾನು ನೋಡಿ ಅಲ್ಲ, ಅದಕ್ಕೆ ಹಂಗ ಅನಿಸಲತ್ತದ ನಿಂಗ. ಏನಿಲ್ಲ, ಎಷ್ಟ್ ದಿನ ನೋಡಿದ್ರು ಗೊತ್ತಾಗಲ್ಲ ನನಗೆ. ಇರ್ಲಿ ಬಾ ಅಕ್ಕ, ಬಿಸಿಲ ಬಂದಿದಿ, ನೀರತ್ ಕುಡಕತಿ ಬಾ. ಹಿಂದಿಂದ ಯಾಕೆ ನಿಂದಿರ್ಲತ್ತಿ, ಬಾ ಮನ್ಯಾಗ. ನೋಡ್ರ 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 ಅಲ್ಲಿ ಸಣ್ಣ ಗೌಡ್ಸವ್ರು ಬಂದಾರಿ. ಸಣ್ಣ ಗೌಡ್ತಿ ಬಂದಾಳಪ್ಪ. ಏನಪ್ಪ, ನಾನು ಸ್ವಲ್ಪ ನೀರು ಉಳಿಸ್ಲಿಕತ್ತಿದೆ. ಯಾವಾಗ ಬಂದವ ಸಣ್ಣ ಗೌಡ್ತಿ? ಬಂದಾರಿ, ಬಿಸಿಲ ಬಂದಾರಿ ಗೌಡ್ರ, ಅದಕ್ಕೆ ಸ್ವಲ್ಪ ಮನೆ ಕಡೆ ಬರ್ರಿಲ್ಲ. ಆಯ್ತಪ್ಪ, ಇದ ಒಂದ್ ಜನ ಮೆಕ್ಕೆಜೋಳಕ್ಕೆ ನೀರು ಉಳಿಸ್ಲಿಕತ್ತಿದ. ನಾ ಉಳಿಸ್ತೀನಿ ಬರ್ರಿ ಗೌಡ್ರ, ಹಿಂದಿಗಡೆ ಉಳ್ಸಾರ ಬರ್ರಿ. ಈ ಉಳಿಸ್ತಿ ಏನು ಉಳಿಸ್ತಪ್ಪ, ಎಲ್ಲ ಒಣಗಲಕ್ಕತ್ತದ, ನೀರಂತರೂ ಇಲ್ಲ. 4 ಮಂದಿ ಹೆಂಗಸರ ಕಿಶನ ಕಷ್ಟ ಹೆಸಂದ್ರೆ ಬರ್ರಿ, ಗೌಡ್ತಿ ಬಂದಾರಿ ಮನ್ಯಾಗ. ಏನ್ ಬೆಳಿಗ್ಗೆ ನೀರು ಬಿಡಲ್ಲ, ಏನು ಮಾಡಲ್ಲ. ಹಿಂಗಾದ್ರ ಗೌಡ್ರ ಒಬ್ಬರೇ ಮಗಾನ ತಪ್ಪ ನಡ್ರಿ ಗೌಡ್ರ. ಏನ್ ದಕ್ಷರಪ್ಪ, ಹಿಂಗೆಲ್ಲ ನೋಡು, ನೀರ್ ಬೆಳಿ ಒಣಗಲ್ಕತ್ತವ. ಸರಿ ಪಾರ್ ಹೊಲ್ದ ಕಡೆನೂ ನೋಡಲ್ಲ, ಈ ಕಡೆ ಮನಿ ಕಡೆನೂ ಇರಲ್ಲ. ಏನ್ ಮಾಡ್ತದೋ ಏನಿಲ್ಲೋ ನನಗರೆ ಒಂದು ತಿಳಿಲಾರ್ದಂಗಾಗ್ಯದ. ಏನ್ರಿ ಗೌಡ್ರ, ಸಮಾಧಾನ ಮಾಡ್ಕೋರಿ. ಒಬ್ಬರ ಮಗ ಎಲ್ಲ, ಇಬ್ಬರ ಮಗ ಯಾರ್ದೈತ ನೀವ್ ನೋಡ್ಕೊಳ್ರ ಕಡೆತನ. ಬಂದಾರತ್ರಿ, ಬರಿ ಗೌಡ್ರ ಗೌಡ್ತಿ ಮಾತಾಡಕತ್ತೀರಿ. ಆಯ್ತಪ್ಪ, ನಡಿ, ನಾವ ಸ್ವಲ್ಪ ನೀರ್ ಕಟ್ಟಿ ತಿರುಗಿ ಬರ್ತೀನಿ. ತಿರ್ತೀನಿ ಬರ್ರಿ ಗೌಡ್ರ. ತಿರುಗಿ ನೋಡಪ್ಪ, ನೋಡ್ ಏನ್ ಸಾಕಾಗ್ಯದ ಹುಡುಗನ ಕಾಲಾಗ. ಪಾರರೆ ಒಂದ್ ಮಾತು ಕೇಳಲ್ದು, ಏನು ಕೇಳಲ್ದು. ಅವನಿಗೆ ಏನಿರ ಹೇಳ್ಬೇಕು ಅನ್ನಂಗಾಗ್ಯದ. ತಾಯಿಲ್ದ ಮಗ ತಂದ ಕಿಸಿಂದ್ರ ಬಹಳ ಕಾಜಿದಿಂದ ಬೆಳೆಸನ. ಈ ಕಡೆ ಮನಿ ಕಡೆನೂ ನೋಡಲ್ದು, ಈ ಕಡೆ ಬರೇ ಏನ್ ಮಾಡ್ತದೋ ಏನಿಲ್ಲೋ ಒಂದು ತಿಳಿಲಾರ್ದಂಗಾಗ್ಯದ. ಹ್ಯಾಂಗ್ ಮಾಡ್ಬೇಕು ಅನ್ನೋದೇ ಏನ್ ಆದಂಗ ಆಗ್ತದ. ಮಗಳರಿ ಬಂದಾಳತ್ತ ಮನಿಗೆ, ನೋಡ ಆಳುಗಳಿಗೆ ಹೇಳಣ, ನೀರರೇ ಹೊಲ್ದಾಗ ಆಳಿಟ್ಟು ಆಳ ಅನ್ನೋದೇ ಅದ. ನೀರರೇ ಉಣಿಸಲ್ಲ, ಏನೂ ಇಲ್ಲ. ಬರೇ ಮೊಬೈಲ್ ನೋಡ್ಕೋತ ಕುಂಡಿರ್ತಾನ ಅವನಿಗೆ. ಈಗಿನ ಕಾಲದಾಗ ಆಳುಗಳಿಗೊಂದು ಏನು ಅನಪ್ಲಿನೂ ಇಲ್ಲ. ನಮ್ಮ ಕೈಲೇರಿ ಆಗಲ್ದು. ಶಿವ ಶಿವ, ನಮ್ಮ ಕೈಲಂತರೂ ಆಗಲ್ದು. ಸುಮ್ಮನೆ ಅಮ್ಮಕ್ಕೆ ಇಟ್ಕೊಂಡಂಗಾಯ್ತು. ಮಗಳು ಬಂದಾಳ, ಸರಿ ಪಾರ ಅಂತ ಬಂದದು. ಏನು ಮಾಡ್ತದೋ ಏನಿಲ್ಲ ನನಗ ತಿಳಿಲಾರ್ದಂಗೆ ಆಗಿ. ಸರಿ ಸರಿ, ಮನೆಗೆ ಹೋಗಿ ಮಗಳಿಗೆ ನೋಡ್ರಿ. ನೋಡ್ರ, ಯಾಕೆ ಮಗನ ಬಗ್ಗೆ ಯೋಚನೆ ಮಾಡ್ತೀರಿ? ಮಗ ಯಾರು ವಯಸ್ಸ ಊರಟ್ಟು ಬುದ್ಧ ಹಿಂಗ ಮಾಡ್ತಾರಿ. ಸ್ವಲ್ಪ ದಪ್ಪ ಬರೀ ಸಣ್ಣ ಒಬ್ಬನೇ ಅಲ್ರಿ ತಿನ್ನಾಕ. ಅಲ್ಲಪ್ಪ, ಒಬ್ಬನೇ ಅನ್ನೋ ತಂದೆ ಇಟ್ಟು ಕಾಳಜಿ ಮಾಡಿದ್ರು. ತಾಯಿಲ್ದ ತಬ್ಬಲಿ ಆದ ತಂದ ಕಿಶನ್ ಭಾಳ ಕಾಳಜಿ ಮಾಡಿದ. ಏನ್ ಮುಂದೆ ಹ್ಯಾಂಗ ಮಾಡ್ತದೋ ನನಗೊಂದು ಅಂಜಿಕೆನೇ ಬರ್ಲಕ್ಕತ್ತದಪ್ಪ. ಏನು ಮಾಡೋದಿಲ್ಲ, ಒಬ್ಬನೇ ಅಲ್ರಿ ದಪ್ಪ ಬರೀ. ಏನ್ ದಕ್ಷಗಳು ಏನ್ ಆದ್ರ ಮನ್ಸಿಗೆ ಏನ್ ದಪ್ಪ ಎಲ್ಲಾರ ಮನೆ ಇಲ್ಲಿಗೆ ನೋಡ್ರಿ. ಅದಕ್ಕಂದ್ಯಪ್ಪ, ಅದಕ್ಕಂದೆ ನಾನು ಗಪ್ಪ ಕೂತೀನಿ, ಅದಕ್ಕಂದೆ ಗಪ್ಪ ಕೂತೀನಿ. ಇಲ್ಲ ಅಂದ್ರ ಮಗನಿಗೆ ನಾ ಬತ್ತಾಡಕ್ಕೆ ಇಟ್ಟಿಲ್ಲ. ಏನು ಮಾಡೋದಪ್ಪ? ಅಲ್ಲಪ್ಪ, ಏನು ಇವ ಬಂದ ತಿಳ್ತಿ ಇನ್ನ ಮನಿ ಬಿಟ್ಟು ಹೊರಗೆ ಬರ್ಲಾಗಲ್ಲ. ಯಾಕೆ ಓತಮ್ಮ, ನಿಮ್ಮ ಮಕ್ಳು ಬಂದಾಳತ್ತ, ಎಲ್ಲಿ ಹೋಗಿದ್ದಿ, ಎಲ್ಲಿ ಸುದ್ದಿ? ನಿನಗೆ ಏನಾರ ಹೇಳ್ಬೇಕಪ್ಪ. ನಿಮ್ಮ ಮಕ್ಳು ಬಂದಾಳತ್ತ, ಎಲ್ಲಿ ಹೇಳತ್ತ? ಇಲ್ಲಿಯಾರಪ್ಪ, ಮನೆಗೆ ಅದಾರ. ಅಕ್ಕ ಆಗಲೇ ಬಂದಾಳ. ನೀ ಎಲ್ಲಿ ಹೋಗಿದ್ಯಪ್ಪ? ಮಗಳು ಬಂದು ಮನ್ಯಾಗ ಕೂತದತ್ತ. ನೀ ಏನ್ ಎಲ್ಲಿದ್ದಿ, ಏನ್ ಸುದ್ದಿ? ಮಗಳಿಗೆ ಏನಾರೆ? ಇಲ್ಲಪ್ಪ, ನಾ ಒಂದ್ ಸ್ವಲ್ಪ ಊರಾಗ ಹೋಗಿದ್ದ. ಅಕ್ಕ ಇಲ್ಲೇ ಮನೆಗೆ ಬಂದಿದ್ದು. ನೀ ಬರೇ ಊರು ಅನ್ಕೊತು ತಿರ್ಗಾಡ್ಕೊತು ಹೋದ್ರ ಹಂಗಪ್ಪ? ಇಲ್ಲಪ್ಪ, ಒಂದ್ ಸ್ವಲ್ಪ ಊರಾಗ ಕೆಲ್ಸ ಇತ್ತು, ನಾ ಹೋಗಿದ್ದ. ಅಟ್ಟಟಿಗೆ ಅಕ್ಕ ಬಂದೆವು. ಏನ್ ಕೆಲಸ, ಏನ್ ಸುದ್ದಿಯೋ, ಏನ್ ಹೇಳ್ತಿರು? ಕಾಲಾಗರೆ ನಮಗ್ ಸಾಕಾಗ್ಯದಪ್ಪ. ಏನ್ ಮಾಡ್ಬೇಕು, ಏನ್ ಸುದ್ದಿ? ಹೊಲ್ದಾಗ ನೋಡಿದ್ರ ಬೆಳಿಗ್ಗೆ ಹಿಂಗ್ ಒಣಗಲ್ಕತ್ತಾವ.
ನೀ ಇದ್ರ ಬರೀ ಊರ ಅವ್ರು ಕರೆದ್ರು ಇವ್ರು ಕರೆದ್ರು ತಂದು ಬರೇ ತಿರುಗಾಡೋದು ಮಾಡ್ತೀವಿ. ಮಗಳು ಬಂದಾವತ್ತ ಮುಂಜಾನೆ ಮನೆ ಮುಂದ ಯಾರು ಇಲ್ಲ, ನಾರೇ ಹೊಲ್ದಾಗಿದ್ದ. ಹಿಂಗ ಮಾಡಿದ್ರೆ ಹೆಂಗೆ? ಎಲ್ಲರ ಮಗಳು ಮಗಳ ಮಗಳ ಗೀತಾ ಬಾವ ಆರಾಮಿದ್ದ, ಯಾವಾಗ ಬಂದಿ? ಏನ್ ಸುದ್ದಿ? ಬಾಕ ಕೊಡು. ಏನವ್ವ ನಿಮ್ ತಮ್ಮ ಇದ್ದ ನೀಲ ಬರತಾನ. ಅದೇ ಅವ ಅದೇ ಅನ್ಕೊಂಡ ಅವ ಹಿಂಗ್ ಮಾಡ್ತಾನ ತಂದು ಕುರ್ಸಲಿ ಬಾಡಿ ಯಾಕನಾಗ ಇಲ್ಲವ ಮಗ. ಎಟ್ ಹೇಳಿದ್ರ ತಿಳಿಯವಲ್ದವನಿಗೆ. ಬರೇ ತಿರುಗಾಡೋದು, ಅವ್ರು ಕರೆದ್ರು ಇವ್ರು ಕರೆದ್ರು ಇದೇ ಮಾಡ್ಲಕತ್ತಾನವ. ಮಗಳು ಬಂದಾಳ, ಏನರೇ ಒಂದ್ ಸ್ವಲ್ಪ ತಿಂದಿದ್ದೆ, ಹೊಟ್ಟಿಗೆ ತಿಂದಿದ್ದಿಲ್ಲವ. ಎಟ್ ಸ್ವರ್ಗಿದವ ಅಲ್ಲೇ ಬಂದಿದ್ದೇನು? ಹಿಂಗವ್ವ ಆಯ್ತವ ಮಾತಾಡಕತ್ತಿ. ಏನರೇ ಒಂದ್ ಸ್ವಲ್ಪ ಹೋಗೋ ಭಾಡ್ಯ ಏನಾರ ಮಗಳು ಏನಾರ ತಂದು ಕೊಡು. ಆಯ್ತಾಯ್ತಪ್ಪ ಹೋತ. ಏನ್ ಹೇಳ್ತೀರಪ್ಪ ರಾಮಪ್ಪ? ನೋಡಪ್ಪ ಅದು ನೀರ ತಿರುಗಿ ಬಂದಿದ, ಒಂದ್ ಸ್ವಲ್ಪ ನೋಡ್ ಹೋಗು. ಏನ್ ನೋಡ್ ಮಾತ್ರ ಅಲ್ಲಿ ಕೊತ್ತಿ ನೀರ್ ನೋಡ್ ಹೊಲ ಬಿಸಿಲು ಬಿದ್ದು ಒಣಗಲ್ಕತ್ತದಪ್ಪ. ಏನ್ ತೆಗೆದು ಮಾಡ್ತಿರುವ ನಮ್ದು ಇದ್ದದ್ದೇ ಅದ ಹಣಿ ಬರಕ ಬಿಡಿಯವ. ಏನರಿ ಅಲ್ಲವ ಏನ ಮಾತಾಡೋಣ ತಂದಿ ಏನವ? ಅಪ್ಪ ಅದೇ ನನ್ ಗಂಡರೇ ಬಡವೇನ, ನಿನಗರ ಗೊತ್ತೇ ಅದ. ನಿಮ್ಗರ ಏನ್ ಕಮ್ಮ ಅದಪ್ಪ, ಆಸ್ತಿ ಅಂತಸ್ತ ಇಟ್ ಜೋಗ್ಯ ಅದ. ಅದ್ರೊಳಗೆ ಅವ್ನ್ ಥೋಡೆ ನನಗ ಕೊಟ್ರ ಚಲೋ ಆತಿತ್ತು. ಹಂಗತ್ತಂದ್ ನನ್ ಗಂಡ ಕಳ್ಸನ ತಿಳ್ಕೊಬೇಡ. ನನ್ ಗಂಡ ಬಿ ಅಂತದೇನು ಆಶೆ ಮಾಡವಲ್ಲ. ಆದ್ರ ನೀನು ಸ್ವಲ್ಪ ಮನಸ್ ಮಾಡಿ ಕೊಟ್ಟೆ ಅಂದ್ರೆ ಚಲೋ ಆಗಲ್ಲ ಅಪ್ಪ. ಏನು ಮಾತಾಡ್ತೇವ? ಏನಂತ ಮಾತಾಡ್ತಿ? ಏನ್ ಹಳ್ಯಾ ಹೇಳದು ಮಗಳು ಯಾಕವ ನಿನ್ನ ಬಾಯಾಗ ಇಂತ ಬರ್ತಾವ? ಅಲ್ಲವ ನಿನಗೆ ಏನ್ ಕಮ್ಮದತ್ತ? ನನ್ನ ಆಸ್ತಿ ಮ್ಯಾಗ ಕಣ್ಣಿಟ್ಟಿದ್ದೇವ. ಏನ್ ಹಳ್ಯಾ ತೋರ್ಬಾರ್ದು. ಹಳ್ಯಾನ ಆಸ್ತಿ ಕಾಲಾಗ ಜಗಳ ತಗಲಿಕತ್ತ ಹಂಗೇನಿಲ್ಲಪ್ಪ, ಮನುಷ್ಯನವ, ಹಂಗೇನಿಲ್ಲ. ಆದ್ರ ನಿನ್ ಮನಸ್ ದೊಡ್ಡ ಮಾಡಿ ನೀ ಕೊಡ್ಬೇಕಲ್ಲಪ್ಪ. ನಾ ಕೇಳ್ಬಾರ್ದು ಬಿ, ಮಾತ್ನು ಹೇಳ್ಬಾರ್ದು ನಿನಗ. ಅಲ್ಲ ನಿಮಗ್ ಬಿಟ್ಟು ನನಗೆ ಯಾರವ? ನಾನು ಹಿಂದೆಲ್ಲ ನಾಳೆ ಬಿದ್ದು ಹೋಗಪ್ಪ. ಎಲ್ಲ ಮಾಡೋದು ನಿಮ್ ತಮ್ಮಗ ನಿನಗೆ ಅಲ್ಲವ? ಅಪ್ಪ ಇಲ್ಲಿ ಕೇಳು, ತಮ್ಮಗ ನನಗೆ ಒಪ್ಕೋತೀನಿ. ಆದ್ರ ಅವ್ನ ಹ್ಯಾಂಗ ಬಂದ್ ಬಳಕ ನಾ ಯಾರು? ನೀ ರತನ ನಡೀತದ, ನೀವ್ ಬಿದ್ದು ಹೋದ್ ಮಾಡಕ ಅದು ವಿಚಾರ ಮಾಡಿದ್ನಿ. ಹಂಗಾಗಿ ಏನ ಕೇಳಾಕಿತ್ತಪ್ಪ ಅಷ್ಟೇ, ನೀವ್ ಕೊಡ್ಬೇಕಿತ್ತಪ್ಪ. ಆದ್ರ ನಾ ಕೇಳತ್ತಲ್ಲ ನೀವು ಗಪ್ ಕೂತೀರ ಅಂದ್ರ ನೋಡ್ರಪ್ಪ. ಅದಕ್ಕೆ ಒಂದ್ ಸ್ವಲ್ಪ ಕೊಟ್ರ ಏನೋ ಅನ್ಸಲ್ಲ. ಏನಿಲ್ಲಪ್ಪ. ಅಲ್ಲವ ನನ್ ಕಡೆ ಒಂದು ಮಾತಾದಂದ್ರ ಹಿಂಗ್ ಮಾತಾಡ್ಲಕತ್ತೇನವ. ಯಾಕಂದ್ರ ಈಗ ನಿಮ್ಮ ಅಪ್ಪನ ಮ್ಯಾಗ ನಿನಗ್ ಭರವಸೆ ಇಲ್ಲೇನವ? ಈಗ ನಮ್ಮ ಅಪ್ಪ ಅನ್ನಾರ ಇದು ಮಾಡ್ತಾನ ತಂದು ಮಾಡಿದೇನು? ಅಪ್ಪ ಭರವಸೆ ಮಾತಿಲ್ಲಿ ಬರಲ್ಲಪ್ಪ. ಆದ್ರ ಈಗ ಪರಿಸ್ಥಿತಿಗಳು ಹಂಗ್ ಬರತ್ತವ, ಹಂಗ್ ಮಾತಾಡ್ಬೇಕಾಲತ್ತದ. ಏನವ ಏನು ಮಾತಾಡ್ತೀವೋ ಏನಿಲ್ಲ ನನಗರೆ ಒಂದು ತಿಳಿದ. ನಾ ನೋಡಿದ್ರ ನೀನು ತಮ್ಮ ಸಾಣ ನಿಮ್ಮವ್ವರೇ ನಡಬರಿಕೆ ಕೈ ಬಿಟ್ಬೋದು. ಆದ್ರ ಇರ್ಲಿ ಮಕ್ಕಳ ತಂದ ಕಿಸಿಂದ್ರ ನಾ ಜಾಸ್ತಿ ದತ್ತನ ಮಾಡ್ಕೋತ ಬಂದ. ಈಗ ನೀನು ತಮ್ಮಂದು ವಿಚಾರ ಮಾಡಲ್ಲ, ನಂದು ವಿಚಾರ ಮಾಡಲ್ಲ. ನೀ ಆಸ್ತಿಗೆ ಕಣ್ಣು ಹಾಕಿದಿಲ್ಲವ ಮಗಳ. ನಾ ನಿನ್ ಮ್ಯಾಗ ಎಂತ ಭರವಸೆ ಕನಸ್ಕೊಂಡಿದ್ದ. ಆದ್ರ ಅದಕ್ಕ ಮುತ್ತು ನೂರು ಮಾಡಿಬಿಡ್ಲಕತ್ತೇನವ. ಅಪ್ಪ ನೂರ್ ಮಾಡಾಕ ನೀನ್ ಹುಟ್ಟು ಆಸ್ತಿ ನನಗ್ ಕೊಡು ಅಲ್ಲತ್ತಿಲ್ಲ. ಅದ್ರೊಳಗ ನನ್ ಗಂಡ ಬಡವ, ನಾ ಒಂದಿಟ್ ಕೊಡು, ನಮ್ದು ಬಡತನ್ ಹಿಂಗ್ಲಿ ಎತ್ ಕೇಳಾತೀನಿ ನಿನಗ. ಆಯ್ತೇಳವ ಹಳ್ಯಾದರಿಗೂ ಕರೆಸಿ ಮಾತಾಡ್ಕಿಸಿಂದ್ರ ನೋಡ. ಏನಿಲ್ಲಪ್ಪ ಮಾತಾಡೋದು ಬಿತ್ತಾಡೋದು ಸೀದಾ ಕೊಡೋದು. ನನ್ಗೆ ಎಷ್ಟ್ ಬರ್ತದ ಅದ್ ಕೊಟ್ರ ಸಾಕು. ಮಾತಾಡ್ಕೊತ ಕುಂದ್ರಲಕ್ಕ ಮಾಡ್ಲಕ್ಕ ನನ್ ಬತ್ತೆ ಟೈಮ್ ಇಲ್ಲಪ್ಪ. ಆಯ್ತೇಳವ ಇನ್ನು ಇಷ್ಟ ಆಗಂತಿ ಆಗಿ. ಯಾಕಂದ್ರ ಆಸ್ತಿ ಬೇಡಿ ಕೂಡ ಅಂತವ ಏನ್ ಬೇಕಲ್ಲ ಮಾಡಿ. ಹಲೋ ಹಲೋ. ಹಾ ಅಪ್ಪ ಆಸ್ತಿ ಕೊಡ್ತೀನಿ ಅಂದಾರ್ರಿ. ಹೌದಾ? ಹ್ಞೂ ರೀ. ಆಯ್ತು ಸರಿ, ಅಲ್ಲೇ ಬಂದು ಹೇಳ್ತೀನಿ ರೀ ಎಲ್ಲ.
ಏನಾರು ಒಂದ್ ಜನ ನೋಡು ಹಂಗೇನಿಲ್ಲಪ್ಪ, ನಾನು ಹೋಗ್ತೀನಿ. ಅವ್ರಿಗೆ ಬಿಟ್ಟು ಬಂದಿನಲ್ಲ, ನಡಿತೀನಪ್ಪ. ನಾ ಮತ್ತೆ ಬರ್ತೀನಿ. ದೋಸ್ತ, ಇವತ್ತು ಸಂಚಿಗೆ ಅಡ್ಡಾಕ್ ಬಾರು, ಎಲ್ಲ ಪಾರ್ಟಿ ವ್ಯವಸ್ಥೆ ಮಾಡ್ತೀನಿ. ನಾನು ಹೇಳ್ತೀನಿ, ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಬಂದಾಳತ್ತ. ಗೀತಾ, ಗೀತಾ, ಬಂದಿ ಗೀತಾ? ನೀವ್ ಹೇಳಿದ್ರಲ್ಲ ಆಸ್ತಿ ಪತ್ರ, ಬನ್ನಿ ನೋಡ್ರಿ. ನಾ ಬಂದಿಯಲ್ಲ? ತಂದಿಯಲ್ಲ? ಭಾಳ ಚಲೋ ಮಾಡಿದ್ರು ನೋಡಿ ಗೀತಾ. ನನಗ ನಿನ್ನಷ್ಟು ಯಾರು ಅರ್ಥ ಮಾಡ್ಕೊಂಡಿಲ್ಲ ಬಿಡು, ಭಾಳ ಅರ್ಥ ಮಾಡ್ಕೊಂಡೆ ನಾನು. ಬರೋದು ನಿನ್ನಂತ ಹೇಳ್ತಿಲ್ಲ ಪಡಿಬೇಕು, ಬರೋದು ನಿಮ್ಮ ಅಪ್ಪನಂತ ಮಗನ ಪಡಿಬೇಕು, ನಿಮ್ ತಮ್ಮನ ತಾಳಿನ ಪಡಿಬೇಕು, ಹೆಮ್ಮೆ ಪಡುವಂತ ವಿಚಾರ. ಬಡತಂದ ಗದಿನೇ ತಳಿ ನಿಮ್ಮಪ್ಪ ದೊಡ್ಡ ಮನಸ್ಸು ಮಾಡಿ ನಿನ್ನ ಹೆಸರಲ್ಲಿ ಆಸ್ತಿ ಕೊಟ್ಟಲ್ಲ. ಇಲ್ಲೇದಕ್ಕೆ ಕಾಲು ಬಿಡ್ತೀನಿ ನಿಮ್ಮ ಅಪ್ಪಗೆ. ತಿರ್ತೀನಿ ಬಾಗುತ್ತೀನಿ. ಇದು ಇದೆಲ್ಲ ಜೋಪಾನವಾಗಿ ಇಟ್ಬಿಡು. ಹಬ್ಬದ ಆಚರಣೆ ಮಾಡೋಣ ಅಂತ. ಆಯ್ತು. ಹೋಗು. ಹೇಳಿದ್ದಕ್ಕ, ಬರೀ ಬಾಯಿಲಿ ಹೇಳಿದ್ದಕ್ಕ ಈ ರೇಂಜಿ ಕೆಲಸ ಮಾಡ್ಕೊಂಡ್ ಬಂದಾಳ. ಇನ್ನೇನಾರ ದಮ್ಕಿ ಹಾಕಿ ಒಂದ್ ಎರಡು ಪಕ್ ಪಕ್ ಬಿಟ್ರ ಆಸ್ತಿ ನನ್ನ ಹೆಸರಿಗೆ ಮಾಡೇ ಬರ್ತಾಳೇನು? ಅದು ಒಂದು ವಿಚಾರನ ಯಾಕೆ ಮಾಡಬಾರ್ದು ಅಂತೀನಿ. ಇದು ಸ್ವಲ್ಪ ಉಳಿದಿದಾಸ್ತಿಲ್ಲ ಅವ್ರ ತಮ್ಮಗ. ಮಗನ ಮುಗಿಸ್ಬಿಟ್ರ ಜಾಸ್ತಿ ನನ್ನ ಹೆಂಡತಿ ನನ್ನ ಹೆಸರುಗ ಮಾಡಿಬಿಡ್ತಾಳ.